ಭಾರತ್ ಮಾತಾ ಕಿ ಸಾಕು ಒಂದು ಸಾಕು ಪವರ್ ಐತಿ. ಹರ್ ಘರ್ ತಿರಂಗ ಹಾಗೂ ಬೈಕ್ ರ್ಯಾಲಿ ಮತ್ತು ಸಮಾವೇಶದ ಈ ವೇದಿಕೆ ಮೇಲೆ ಆಸೀನರಾಗಿರುವಂಥ ಕೇಂದ್ರದ ಸಚಿವರು, ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು, ಆತ್ಮೀಯ ಸ್ನೇಹಿತರು, ಮಾಜಿ ಸಚಿವರು, ಈಗ ನರಗುಂದದ ಶಾಸಕರು, ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಅಧ್ಯಕ್ಷ ಶ್ರೀ ಸಿ ಪಾಟೀಲ್ರೇ, ಶ್ರೀ ಅರವಿಂದ್ ಬೆಲ್ಲದವರೇ, ಮಹೇಶ್ ತೆಂಗಿನಕಾಯಿ ಅವರೇ, ಚಂದ್ರು ಲಮಾಣಿಯವರೇ, ಸಂಕನೂರವರೇ, ಶರಣು ತಳ್ಳಿಕೆರೆಯವರೇ, ಮಹೇಂದ್ರ ಕೌತಾಳ್ ಅವರೇ, ಹಿರಪಣ್ಣ ಬೆಳ್ಳಾರಿ ಅವರೇ, ಅರುಣ್ ಕುಮಾರ್ ಅವರೇ, ಶಿವರಾಜ್ ಸಜ್ಜನ್ ಅವರೇ, ತಿಪ್ಪಣ್ಣ ಮಜ್ಗಿ ಅವರೇ, ಮಹೇಂದ್ರ ಕೌತಾಳ್ ಅವರೇ ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರು, ಈ ಒಂದು ಸಭೆ ಅಧ್ಯಕ್ಷತೆ ವಹಿಸಿರುವಂಥ ಶ್ರೀ ಆತ್ಮೀಯ ಸ್ನೇಹಿತರಾದ ರಾಜು ಹುಡುಗಿಯವರೇ, ನಿಂಗಪ್ಪ ಸುತ್ತಗಟ್ಟಿಯವರೇ, ವಿರೂಪಾಕ್ಷಪ್ಪ ಬೆಳ್ಳಾರಿಯವರೇ ಹಾಗೂ ನೆರೆದಿರುವಂಥ ಎಲ್ಲ ಗಣ್ಯರೇ, ವೇದಿಕೆ ಮೇಲಿರುವಂಥ ಗಣ್ಯರೇ, ಎದುರುಗಡೆ ಕೂತಿರುವಂಥ ಎಲ್ಲ ನನ್ನ ಆತ್ಮೀಯ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮ ಸ್ನೇಹಿತರು, ಅಮೇರಿಕದ ಡೊನಾಲ್ಡ್ ಟ್ರಂಪ್ ಯಾರು ಗೊತ್ತೈತೆ ನಿಮ್ಗೆ? ಅಮೇರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಂತ ಗೊತ್ತೈತಲ್ಲ ನಿಮಗೆ? ಈಗೆಲ್ಲ ಗೊತ್ತಾಗೋಂಗೆ ಮಾಡೇ ನಾವು. ನಮ್ಮಲ್ಲಿ ಕೆಲವೊಮ್ಮೆ ಗಾಳಿ ಬಡ್ದೈತಿ ಅಂತಾರೆ. ಅವ್ನು ಗಾಳಿ ಬಡ್ದೈತಿ ಅಂತ ಒಂದು ನಮೂನಿ ಮಾಡ್ತಾನೆ ಅವನು. ಹಂಗೆ ಡೊನಾಲ್ಡ್ ಟ್ರಂಪ್ಗೆ ಗಾಳಿ ಬಡ್ದೈತಿ, ಯಾವುದೋ ದೆವ್ವದ ಗಾಳಿ ಬಡ್ದೈತಿ. ಅದಕ್ಕೆ ದಿವಸಕ್ಕೆ ಒಂದೊಂದು ಹೇಳಿಕೆಯನ್ನು ಕೊಡ್ತಾನೆ. ಡೊನಾಲ್ಡ್ ಟ್ರಂಪು ನಮ್ಮ ದೇಶದ ಮೇಲೆ 50% ಟ್ಯಾಕ್ಸ್ ಹಾಕಿದ್ದಾನೆ. ಅಂದರೆ ನಮ್ಮ ದೇಶದಿಂದ ತಯಾರಾಗಿರುವ ಉತ್ಪಾದನೆಗಳ ಅಲ್ಲಿ ಮಾರಾಟಕ್ಕೆ ಹೋದರೆ 50% ಟ್ಯಾಕ್ಸ್ ಹಾಕಿದ್ದಾನೆ. ಯಾಕೆ ಹಾಕಿದ್ದಾನೆ? ಭಾರತ ನನ್ನ ಮಾತು ಕೇಳೋದಿಲ್ಲ. ಏನು ಅವನ ಮಾತು? ನಾನು ಹೇಳೋದಲ್ಲಿ ಸಹಿ ಮಾಡೋದಿಲ್ಲ. ಏದಕ್ಕೆ ಸಹಿ ಮಾಡಬೇಕು? ಭಾರತದ ರೈತ ಏನು ಉತ್ಪಾದನೆಯನ್ನು ಮಾಡ್ತಾನೆ, ಅದೇ ಉತ್ಪಾದನೆಗಳನ್ನು ಅಮೇರಿಕ ರೈತ ಏನು ಮಾಡ್ತಾನೆ ಅದನ್ನು ಭಾರತದಲ್ಲಿ ಮಾರಾಟ ಮಾಡೋಕ್ಕೆ ಅವಕಾಶ ಕೊಡಬೇಕು. ಅಮೇರಿಕ ರೈತ ಉತ್ಪಾದನೆ ಮಾಡಿದ್ದು ಭಾರತ ದೇಶದಲ್ಲಿ ಬಂದರೆ ನಮ್ಮ ರೈತ ಬೆಳೆದಂಥ ಮಾಲ್ ಏನಾಗ್ತದೆ, ನಮ್ಮ ರೈತನ ಪರಿಸ್ಥಿತಿ ಏನಾಗ್ತದೆ ಯೋಚನೆ ಮಾಡಿ. ನರಗುಂದ ರೈತ ಬಂಡಾಯದ ಕ್ಷೇತ್ರ, ರೈತರ ಹಿತಾಸಕ್ತಿ ಕಾಪಾಡೋದಕ್ಕೆ ನಮಗೆಲ್ಲರಿಗೂ ಸ್ಫೂರ್ತಿ ಕೊಟ್ಟಿರುವಂಥದ್ದು. ಬಾಬಾ ಸಾಹೇಬರಿಂದ ಹಿಡಿದು ಜಗನ್ನಾಥ್ ಜೋಶಿಯವರು ಹುಟ್ಟಿರುವಂಥ ಸ್ಫೂರ್ತಿದಾಯಕ ಕ್ಷೇತ್ರದಲ್ಲಿ ರೈತರಿಗೆ ಜಾಗೃತಿ ಮೂಡಿದರೆ ಇಡೀ ಕರ್ನಾಟಕ, ಇಡೀ ದೇಶಕ್ಕೆ ಜಾಗೃತಿ ಮೂಡ್ತಿದೆ ಅಂತ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಅವರಿಗೆ ಅಲ್ಲಿ 60% ಸಬ್ಸಿಡಿ ಇದೆ ರೈತರಿಗೆ. ಅಲ್ಲಿ ಅಮೇರಿಕಾದಲ್ಲಿ ಕೇವಲ 6% ಮಾತ್ರ ಕೃಷಿಯಲ್ಲಿ ತೊಡಗಿದ್ದಾರೆ ಜನ. 6%. ಭಾರತದಲ್ಲಿ 60%. ಅಲ್ಲಿ 6%, ಇಲ್ಲಿ 60%. ಅಲ್ಲಿ ಸಬ್ಸಿಡಿ ಎಷ್ಟಿದೆ? 60% ಸಬ್ಸಿಡಿ ಇದೆ. 60% ಬೀಜ ಕಡಿಮೆ ರೇಟು, ಗೊಬ್ಬರ ಕಡಿಮೆ ರೇಟು, ನೀರು ಕಡಿಮೆ ರೇಟು, ವಿದ್ಯುತ್ ಕಡಿಮೆ ರೇಟು
ಮಾರಾಟ ಮಾಡಿದ್ರೆ ಮತ್ತೆ ನಿಂಗೆ ಸಬ್ಸಿಡಿ, ಹೊರ ದೇಶಕ್ಕೆ ಮಾರಿದ್ರೆ ಇನ್ನೂ ದೊಡ್ಡ ಸಬ್ಸಿಡಿ. ಒಟ್ಟು 60% ಸಬ್ಸಿಡಿ ಸಿಗ್ತದೆ. ಎಷ್ಟು ಜನಕ್ಕೆ? 6% ಇರುವಂಥ ರೈತರಿಗೆ. ಇಲ್ಲಿ ನಾವು 60% ಇದ್ದೀವಿ. ಇಲ್ಲಿ ಎಲ್ಲ ಸಬ್ಸಿಡಿ ಸೇರಿದರೆ 6% ಆಗ್ತದೆ. ಅಲ್ಲಿಯ ರೈತನ ಜೊತೆಗೆ ನಾವು ಪೈಪೋಟಿ ಮಾಡೋಕ್ಕೆ ಸಾಧ್ಯನಾ? ಅದಕ್ಕೆ ನಮ್ಮ ನರೇಂದ್ರ ಮೋದಿಯವರು ಹೇಳಿದರು, ನಮ್ಮ ರೈತರ ಹಿತಾಸಕ್ತಿಯನ್ನು ಕಾಪಾಡಲು ನಾನು ಇಲ್ಲಿ ಪ್ರಧಾನಮಂತ್ರಿ ಆಗಿದ್ದೇನೆ. ದೇಶದ ಯಾವುದೇ ಶಕ್ತಿ ಇರಲಿ, ರೈತರ ಹಿತ ಕಾಪಾಡೋದ್ರಲ್ಲಿ ನಾನು ರಾಜಿ ಮಾಡಿಕೊಳ್ಳೋದಿಲ್ಲ. ರೈತರ ಹಿತಾಸಕ್ತಿಯನ್ನು ಕಾಪಾಡ್ತೇನೆ. ನನಗೆ ವೈಯಕ್ತಿಕವಾಗಿ ಯಾವುದೇ ಬೆಲೆಯನ್ನು ತಟ್ಟೋಕ್ಕೆ ನಾನು ಸಿದ್ಧನಿದ್ದೇನೆ. ನನಗೆ ವೈಯಕ್ತಿಕವಾಗಿ, ರಾಜಕೀಯವಾಗಿ ಈ ದೇಶಕ್ಕೆ ಬೇರೆ ರೀತಿ ಭಾರ ಆದರೂ ಚಿಂತಿಲ್ಲ. ನನ್ನ ರೈತರ ಕೈಯನ್ನು ನಾನು ಬಿಡೋದಿಲ್ಲ ಅನ್ನುವಂಥ ಮಾತನ್ನು ನರೇಂದ್ರ ಮೋದಿ ಹೇಳಿದರು. ಇವತ್ತು ನರೇಂದ್ರ ಮೋದಿಯವರು ಇಲ್ಲದೇ ಇದ್ರೆ, ಮನಮೋಹನ್ ಸಿಂಗ್ ಅವರು ಇದ್ದಾಗಿದೆ ಇದೇ ಸಮಸ್ಯೆ ಬಂತು, ಇದೇ ತಡದ ಒತ್ತಡ ಬಂತು. ಓಡಿ ಹೋಗಿ ಅಮೆರಿಕ ಹೇಳಿದಲ್ಲಿ ಸೈನ್ ಮಾಡಿ ಬಂದರು, ರೈತರ ಹಿತಾಸಕ್ತಿಯನ್ನು ಬಲಿ ಕೊಟ್ಟರು. ಆದರೆ ನರೇಂದ್ರ ಮೋದಿ ಮನಮೋಹನ್ ಸಿಂಗ್ ಅಲ್ಲ. ಈ ದೇಶದಲ್ಲಿ ಹುಟ್ಟಿರುವಂಥ, ದೇಶವನ್ನು ಕಾಯುವಂಥ, ಈ ದೇಶದ ಹಿತಾಸಕ್ತಿ ಕಾಯುವಂಥ, ರೈತರ ಹಿತಾಸಕ್ತಿ ಕಾಯುವಂಥ ಒಬ್ಬ ಭಾರತ ಮಾತೆಯ ಮಗ. ನರೇಂದ್ರ ಮೋದಿ ಕೈಯಲ್ಲಿ ಭಾರತ ಸುರಕ್ಷಿತವಾಗಿದೆ. ಈಗಾಗಲೇ ಜೋಶಿಯವರು ಹೇಳಿದರು ಏನೇನಾಗಿದೆ, ಏನೇನಿಲ್ಲ, ಯುದ್ಧ ಆದರೆ ಏನಾಗುತ್ತೆ, ನಮ್ಮಲ್ಲಿ ಎಷ್ಟು ಉತ್ಪಾದನೆ, ಡಿಫೆನ್ಸ್ ಉತ್ಪಾದನೆ ಹೆಚ್ಚು ಮಾಡ್ತೀವಿ, ಅದಕ್ಕೆ ನಾನು ವಿವರಕ್ಕೆ ಹೋಗೋದಿಲ್ಲ. ಈ ದೇಶವನ್ನು ಸುರಕ್ಷಿತವಾಗಿ ಇಡೋದಕ್ಕೆ ಏನೆಲ್ಲ ಬೇಕು ಅದನ್ನು ಮಾಡಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಪ್ರಹಾರ, ರೈತರ ಮೇಲೆ ಪ್ರಹಾರ ಆಗಿದೆ ಎಂದೇ ಅದನ್ನು ಕೂಡ ಯಶಸ್ವಿಯಾಗಿ ತಡೆಗಟ್ಟಲು ಇವತ್ತು ನರೇಂದ್ರ ಮೋದಿಯವರು ಗಟ್ಟಿಯಾಗಿ ರೈತರ ಪರವಾಗಿ ನಿಂತಿದ್ದಾರೆ. ತಾವೆಲ್ಲ ಅರ್ಥ ಮಾಡ್ಕೋಬೇಕು. ಅವ್ರು ಹೇಳಿದರು, ನಮ್ಮ ರೈತ, ನಮ್ಮ ಪಶುಪಾಲಕ, ಪಶು ಸಂಗೋಪನೆ ಮಾಡುವಂಥವ್ರು, ಮೀನುಗಾರರು, ಸಣ್ಣ ಸಣ್ಣ ಇತರ ರೈತಾಪಿ ಕೆಲಸಗಳನ್ನು ಮಾಡುವಂಥವ್ರು, ಇವರ ಬದುಕು ನನಗೆ ಬಹಳ ಮುಖ್ಯ. ದೊಡ್ಡ ಬೆಲೆಯನ್ನು ನಾನು ತೆರೆಯೋದಕ್ಕೆ ಸಿದ್ಧನಿದ್ದೇನೆ ಅನ್ನುವಂಥ ಮಾತನ್ನು ನರೇಂದ್ರ ಮೋದಿಯವರು ಹೇಳಿದರು. 75 ವರ್ಷ ಸ್ವತಂತ್ರ ಬಂದ ಮೇಲೆ ದೇಶದ ಸುರಕ್ಷತೆಯ ಬಗ್ಗೆ, ದೇಶದ ಜನರ ಸುರಕ್ಷತೆಯ ಬಗ್ಗೆ ಅರ್ಥ ಮಾಡಿಕೊಂಡು ದಿಟ್ಟ ನಿಲುವನ್ನು ತೆಗೆದುಕೊಂಡಿರುವಂಥ ಪ್ರಥಮ ಪ್ರಧಾನಿ ನರೇಂದ್ರ ಮೋದಿಯವರು. ಯಾಕಂದರೆ ನನಗೆ ಗೊತ್ತಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಷ್ಟು ಒಪ್ಪಂದಗಳಾಗಿದ್ದಾವೆ, ರೈತರ ಬಲಿ ಕೊಟ್ಟಿರುವಂಥ ಒಪ್ಪಂದಗಳು ಯಾವಾಗಿದ್ದಾವೆ. ನಾನು ಮೊದಲಿಂದನೂ ಕೂಡ ಅವುಗಳನ್ನ ವಿರೋಧ ಮಾಡ್ಕೊಂಡು ಬಂದವರು ನಾವೆಲ್ಲ. ಇಲ್ಲದಿದ್ದರೆ ಅವರು ಒಪ್ಕೊಂಡಿದ್ರೆ ಇವತ್ತು ಟ್ರಂಪ್ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಆರಾಮಾಗಿರ್ಬೋದಾಗಿತ್ತು. ಆದರೆ ಬರುವಂಥ ದಿನಗಳಲ್ಲಿ ರೈತರು ಉಳಿತಿರಲಿಲ್ಲ. ಕಾಂಗ್ರೆಸ್ ಪಕ್ಷ ಅಧಿಕಾರ ಇದ್ದರೆ ರೈತರಿಗೆ ಯಾವುದೇ ರೀತಿ ಸುರಕ್ಷತೆ ಇಲ್ಲ ಅನ್ನುವಂಥದ್ದು ಈಗಾಗಲೇ ಗೊತ್ತಾಗಿದೆ. ಇದು ಮೊದಲನೇದು. ಭಯೋತ್ಪಾದನೆ ಬಗ್ಗೆ ಒಂದೇ ಒಂದು ಮಾತಲ್ಲಿ ನಾನು ಹೇಳ್ತೇನೆ. ಭಯ ಉತ್ಪಾದನೆ ಮಾಡೋರು ಅಂದರೆ ಜನರಲ್ಲಿ ಭಯವನ್ನು ಹುಟ್ಟಿಸುವಂಥವ್ರು. ಪ್ರಥಮ ಬಾರಿ ಭಾರತದಲ್ಲಿ ಭಯೋತ್ಪಾದಕರಿಗೆ ಭಯ ಹುಟ್ಟಿಸುವಂಥ ಕೆಲಸವನ್ನು ನರೇಂದ್ರ ಮೋದಿಯವರು ಮಾಡಿದ್ದಾರೆ. ಭಯೋತ್ಪಾದಕರಿಗೆ ಭಯ ಹುಟ್ಟಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಎಲ್ಲಿ ಅವರು ಅಡುಗುದಾನ ಇದೆ, ಎಲ್ಲಿ ಟ್ರೈನಿಂಗ್ ತಗೊಂಡಿದ್ದಾರೆ, ಅಲ್ಲಿ ಮನೆ ಹೊಕ್ಕು ಹೊಡೆಯೋದು ಅಷ್ಟೇ ಅಲ್ಲ, ಪಾಕಿಸ್ತಾನದ ನೆಲದ ಒಳಗಡೆ ಹೋಗಿ ಅವರ ಏರ್ ಬೇಸ್ಗಳನ್ನು ಸಂಪೂರ್ಣ ಧ್ವಂಸ ಮಾಡಿರುವಂಥದ್ದು ಭಾರತದ ಸೇನೆಯ ಪರಾಕ್ರಮದ ಶಕ್ತಿ ಇವತ್ತು ಎಷ್ಟಿದೆ ಅನ್ನೋದು ಇವತ್ತು ನಮಗೆಲ್ಲರಿಗೂ ಕೂಡ ಗೊತ್ತಾಗಿದೆ. ನಾನು ಈ ತಿರಂಗ ಒಂದು ಯಾತ್ರೆಯ ಈ ಸಂದರ್ಭದಲ್ಲಿ
ಹರ್ ಘರ್ ತಿರಂಗ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಆ ದಿಟ್ಟ ಸೈನಿಕರಿಗೆ ನಿಮ್ಮೆಲ್ಲರ ಪರವಾಗಿ ಒಂದು ದೊಡ್ಡ ಸಲ್ಯೂಟನ್ನು ಸಲಾಮವನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಇದರ ಜೊತೆಗೆ ಪ್ರಧಾನಮಂತ್ರಿಗಳು ಇನ್ನೊಂದು ಯುದ್ಧವನ್ನು ಮಾಡಿದ್ದಾರೆ. ನಮಗೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವಾಗ ಬ್ರಿಟಿಷರು ಒಬ್ಬರೇ ವೈರಿ ಇದ್ದು, ಸ್ವತಂತ್ರ ಬಂದ ಮೇಲೆ ಬಡತನ ನಮ್ಮ ವೈರಿ, ನಿರುದ್ಯೋಗ ಸಮಸ್ಯೆ ನಮ್ಮ ವೈರಿ, ಅವಿದ್ಯಾವಂತರ ಸಂಖ್ಯೆ ಹೆಚ್ಚಿರುವಂಥದ್ದು ನಮ್ಮ ದೇಶದ ನಮ್ಮ ವೈರಿ. 2 ಹೊತ್ತು ಊಟಕ್ಕಿರಲಿಲ್ಲ 33 ಕೋಟಿ ಜನಸಂಖ್ಯೆ ಮಾತ್ರ. ಇವತ್ತು 1,33,00,000 ಜನಸಂಖ್ಯೆ, 133 ಕೋಟಿ ಜನಸಂಖ್ಯೆ. 33 ಕೋಟಿ ಇದ್ದಾಗ ತಿನ್ನೋದಕ್ಕೆ ಆಹಾರ ಇರಲಿಲ್ಲ. ರೇಷನ್ನಲ್ಲಿ ನಾವು ಕಾಯಬೇಕಾಗಿತ್ತು. ಹಬ್ಬದ ದಿನ ಮಾತ್ರ ಅಕ್ಕಿ ಸಿಗ್ತಿತ್ತು. ನಿಮ್ಮ ಹಿರಿಯರು ಕೇಳಿ ಹೇಳ್ತಾರೆ. ಆದರೆ ಇವತ್ತು 133 ಕೋಟಿ ಜನಸಂಖ್ಯೆಗೆ ಇವತ್ತು ಆಹಾರವನ್ನು ಒದಗಿಸುವಂಥ ಶಕ್ತಿ ಈ ದೇಶಕ್ಕಿದೆ. ಆ ರೈತ ಕೊಟ್ಟಿದ್ದಾನೆ. ಅದನ್ನು ನರೇಂದ್ರ ಮೋದಿಯವರು ಸಮರ್ಪಕವಾಗಿ ಬಡವರಿಗೆ ಮುಟ್ಟಿಸುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಆ ಆಹಾರದ ವಿತರಣೆ ಬಡವರಿಗೆ ಮುಟ್ಟಿಸುವಂಥ ಪುಣ್ಯದ ಕಾರ್ಯ ಅದು ನಮ್ಮ ಸೌಭಾಗ್ಯಕ್ಕೆ ಬಂದಿದೆ, ನಮ್ಮ ಕರ್ನಾಟಕಕ್ಕೆ ಬಂದಿದೆ. ಪ್ರಹ್ಲಾದ್ ಜೋಶಿ ಅವರ ಒಂದು ನೇತೃತ್ವದಲ್ಲಿ ಇಡೀ ದೇಶಕ್ಕೆ ಅನ್ನ ಕೊಡುವಂಥ ಕೆಲಸ, ಆ ಸೌಭಾಗ್ಯ ಇವತ್ತು ಪ್ರಹ್ಲಾದ್ ಜೋಶಿಯವರ ಮುಖಾಂತರ ನಮಗೆ ಬಂದಿದೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಬಡತನದ ವಿರುದ್ಧ ನರೇಂದ್ರ ಮೋದಿಯವರು ಸಮರವನ್ನು ಸಾರಿದ್ದಾರೆ. ಅವರಿಗೆ ಅನ್ನ ಕೊಟ್ಟಿದ್ದಾರೆ, ಕುಡಿಯಲು ನೀರು ಕೊಟ್ಟಿದ್ದಾರೆ, ಮನೆ ಕೊಟ್ಟಿದ್ದಾರೆ, ಮನೆಯಲ್ಲಿ ಗ್ಯಾಸ್ ಕೊಟ್ಟಿದ್ದಾರೆ. ಹೀಗೆ ಎಲ್ಲ ಸಹಾಯ ಸಹಕಾರವನ್ನು ಮಾಡಿ ಬಡತನದ ವಿರುದ್ಧ ಸಮರವನ್ನು ಸಾರಿ ಪ್ರಥಮ ಬಾರಿ 10 ವರ್ಷದಲ್ಲಿ 25 ಕೋಟಿ ಜನಸಂಖ್ಯೆಯನ್ನು ಬಡತನದ ಮೇಲೆ ಎತ್ತುವಂಥ ಕೆಲಸವನ್ನು ನರೇಂದ್ರ ಮೋದಿಯವರು ಮಾಡಿದ್ದಾರೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ನಿರುದ್ಯೋಗ ಸಮಸ್ಯೆಯನ್ನು ಸಂಪೂರ್ಣವಾಗಿ ಇವತ್ತು ಹತೋಟಿಗೆ ತಂದಿದ್ದಾರೆ. ಯಾವುದೇ ಯುವಕರು ಸ್ವಲ್ಪ ಕಲಿತು ಸ್ವಲ್ಪ ಟ್ರೈನಿಂಗನ್ನು ತಗೊಂಡ್ರೆ ಇವತ್ತು ಕೆಲಸ ಸಿಗುವಂಥ ವಾತಾವರಣ ಇವತ್ತು ಇಡೀ ದೇಶದಲ್ಲಿದೆ. ನಮ್ಮ ರೈತಾಪಿಯ ಉತ್ಪಾದನೆ ಹೆಚ್ಚಾಗಿದೆ. ಒಟ್ಟಾರೆ ನಮ್ಮ ಭಾರತದ ಗ್ರೋತ್ 6.5 ಇದೆ. ಅಮೇರಿಕದ್ದು 1% ಇದೆ, ಜಪಾನದ್ದು 1% ಇದೆ, ಇಂಗ್ಲೆಂಡದ್ದು 2% ಇದೆ. ಭಾರತದ ಅಭಿವೃದ್ಧಿ 6.5% ಪ್ರತಿ ವರ್ಷ ಹೆಚ್ಚಾಗ್ತಾ ಇದೆ. ಇದು ನರೇಂದ್ರ ಮೋದಿಯವರ ನವಭಾರತ. ನರೇಂದ್ರ ಮೋದಿ ಅವರು ಹೇಳಿದ್ದಾರೆ 2047ಕ್ಕೆ ಭಾರತ 100 ವರ್ಷ ಆಗ್ತದೆ. ಇಡೀ ಜಗತ್ತಿನಲ್ಲಿ ನಂಬರ್ 1 ಆರ್ಥಿಕವಾಗಿ ಬಲವಂತವಾಗಿರುವಂಥ ನಂಬರ್ 1 ಸ್ಥಾನದಲ್ಲಿ ಭಾರತ ಇರಬೇಕು. ಅದಕ್ಕಾಗಿ ನಾನು ಕೆಲಸವನ್ನು ಮಾಡ್ತಾ ಇದ್ದೇನೆ. ನಾನು ಈ ಮಾತನ್ನು ಹೇಳಿದಾಗ ಲೋಕಸಭೆಯಲ್ಲಿ ಶರದ್ ಪವಾರ್ ಅವರ ಮಗಳಿದ್ದಾಳೆ. ಅವಳು ಹೇಳಿದ್ಲು, ಅಲ್ರಿ ನೀವು 2047 ಬಗ್ಗೆ ನೀವು ಮಾತಾಡ್ತೀರಿ, ನಿಮ್ಮ ಮೋದಿಯವ್ರು ಮಾತಾಡ್ತಾರ, ನೀವು ಇರ್ತೀರೋ ನಾವಿರ್ತೀವೋ ಅದ್ರ ಬಗ್ಗೆ ಯಾಕೆ ಮಾತಾಡ್ತೀರಿ ಅಂತ. ನಾನು ಅವಾಗ ಅವ್ರಿಗೆ ಹೇಳಿದೆ, ನಮಗೂ ಗೊತ್ತಿದೆ ಎಲ್ಲಿವರೆಗೂ ನಾವು ಇರ್ತೀವಿ ಅಂತ. ನಿನಗೆ ಅಷ್ಟ ಅಲ್ಲ, 2047 ನೀನು ಇರ್ತೀಯೋ ನಾನು ಇರ್ತೀನೋ ಅದು ಭಾಳ ಮುಖ್ಯ ಅಲ್ಲ. ಈ ದೇಶ ಇರ್ತದೆ, ನಮ್ಮ ಮಕ್ಕಳು ಇರ್ತಾರೆ, ನಮ್ಮ ಮುಂದಿನ ಜನಾಂಗ ಇರ್ತದೆ. ಅದಕ್ಕಾಗಿ ನಾವು ಕೆಲಸವನ್ನು ಮಾಡಬೇಕು ಅಂತ ಈ ಮಾತನ್ನು ಲೋಕಸಭೆಯಲ್ಲಿ ನಾನು ಹೇಳಿದ್ದೇನೆ. ಇದು ನಮ್ಮ ಚಿಂತನೆ ಮತ್ತು ವಿರೋಧ ಪಕ್ಷದ ಚಿಂತನೆಯ ವ್ಯತ್ಯಾಸ. ಅವರು ತುರ್ತು ಸ್ವಾರ್ಥಕ್ಕಾಗಿ ರಾಜಕಾರಣವನ್ನು ಮಾಡ್ತಾರೆ, ವೈಯಕ್ತಿಕ ಕಾರಣಕ್ಕಾಗಿ ರಾಜಕಾರಣವನ್ನು ಮಾಡ್ತಾರೆ. ನಾವು ದೇಶಕ್ಕಾಗಿ ರಾಜಕಾರಣವನ್ನು ಮಾಡ್ತಾ ಇದ್ದೇವೆ. ದೇಶದ ಅಭಿವೃದ್ಧಿಗೆ, ದೇಶದ ಸುರಕ್ಷತೆಗಾಗಿ ರಾಜಕಾರಣವನ್ನು ಮಾಡ್ತೇವೆ. ದೇಶದ ಪರಿಕಲ್ಪನೆ 2047ಕ್ಕೆ ಹೆಂಗಿರ್ಬೇಕನ್ನುವಂಥ ಪರಿಕಲ್ಪನೆ ಇಟ್ಕೊಂಡು ಇವತ್ತು ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ನಮ್ಮೆಲ್ಲರ ದುಡಿಮೆ ಬಹಳ ಮುಖ್ಯ. ಸ್ವತಂತ್ರ ಬಂದಾಗ ಒಬ್ಬ ವಿದ್ಯಾರ್ಥಿಗೆ ಒಬ್ಬ ಪ್ರೊಫೆಸರ್ ಕೇಳಿದ, ಬ್ರಿಟಿಷ್ ಪ್ರೊಫೆಸರ್ ಅವನು,
ಸ್ವತಂತ್ರ ಬಂದಿತ್ತು ನಾವು. ದೇಶಕ್ಕಾಗಿ ಏನು ಮಾಡ್ತೀಯಪ್ಪ ನೀನು ಅಂತ ಕಾಲೇಜು ವಿದ್ಯಾರ್ಥಿ, ನಾ ದೇಶಕ್ಕಾಗಿ ಪ್ರಾಣವನ್ನು ಕೊಡ್ತೀನಿ ಅಂದ. ಯಾಕಂದರೆ ಸ್ವತಂತ್ರ ಇನ್ನು ಮೇಲೆ ದೇಶಕ್ಕಾಗಿ ಪ್ರಾಣ ಅಲ್ಲ, ದೇಶಕ್ಕಾಗಿ ಬದುಕ್ತೇನೆ ಅಂತ ಹೇಳು, ದೇಶಕ್ಕಾಗಿ ಬದುಕಿ ದೇಶ ಸೇವೆಯನ್ನು ಮಾಡ್ತೇನೆ ಅಂತ ಹೇಳು ಅನ್ನೋಂಥ ಮಾತನ್ನು ಹೇಳಿದರು. ಇವತ್ತು ಆ ಕರೆಯನ್ನು ನಿಮಗೆ ಕೊಡಕ್ಕೆ ಬಂದಿದ್ದೇನೆ. ದೇಶಕ್ಕಾಗಿ ಬದುಕಬೇಕು, ದೇಶ ಸೇವೆಯನ್ನು ಮಾಡಬೇಕು, ದೇಶ ಭಕ್ತಿಯಿಂದ ನಾವು ನಮ್ಮ ಜೀವನವನ್ನು ಮಾಡಬೇಕು. ಇದು ಆ ಸಂಕಲ್ಪ ಮಾಡುವಂಥ ದಿನ. ತಿರಂಗ ಯಾತ್ರೆ ಅಂದರೆ ಬರೀ ಧ್ವಜ ಹಾರಿಸೋದಲ್ಲ, ಆ ಧ್ವಜದ ಗೌರವವನ್ನು ನಿರಂತರವಾಗಿ ಎತ್ತರಕ್ಕೆ ಒಯ್ದು ಅದನ್ನು ಆ ಎತ್ತರದಲ್ಲಿ ಇಡುವಂಥ ಕೆಲಸವನ್ನು ಮಾಡಬೇಕಾದ್ರೆ ನಾವು ದೇಶಕ್ಕಾಗಿ ಮಾಡಬೇಕು, ದೇಶಕ್ಕಾಗಿ ದುಡಿಬೇಕು, ದೇಶಕ್ಕಾಗಿ ನಾವು ಬದುಕಬೇಕು. ಈ ದೇಶ ನಮ್ಮದು. ಆದರೆ ನಮ್ಮೊಬ್ಬ ಪುಣ್ಯಾತ್ಮ ವಿರೋಧ ಪಕ್ಷದ ನಾಯಕ ಅದನ್ನು ಲೋಕಸಭಾ ಸೆಷನ್ ಕರೆದು ವಿರೋಧ ಪಕ್ಷದ ನಾಯಕರ ಬರೀಪ್ಪ ಮಾತಾಡ್ರಿ, ಎದುರ್ಬೇಕಾದ ಮೇಲಾದರೂ ಮಾತಾಡ್ರಿ ಅಂತಂದರೆ ಅಲ್ಲಿ ಮಾತಾಡೋದಿಲ್ಲ, ಅಲ್ಲಿ ಬಾವ್ಯಾಗ ಬೀಳ್ತಾರೆ, ಹೊರಗೆ ಬಂದು ಮಾತಾಡ್ತಾರೆ. ಅವ್ರೇನು ಹೇಳ್ತಾರೆ? ಟ್ರಂಪ್ ಏನು ಹೇಳ್ತಾನೆ ಅದನ್ನು ಹೇಳ್ತಾರೆ. ಟ್ರಂಪ್ ಹೇಳಿದರು ಭಾರತದ ಆರ್ಥಿಕ ಸ್ಥಿತಿ ಸತ್ತೋಗಿದೆ ಅಂತ ಹೇಳಿದರು. ರಾಹುಲ್ ಗಾಂಧಿ ಏನು ಹೇಳಿದರು? ಹೌದು, ಟ್ರಂಪ್ ಹೇಳೋದು ಸರಿ ಇದೆ, ಭಾರತ ಆರ್ಥಿಕ ಸ್ಥಿತಿ ಸತ್ತೋಗಿದೆ, ಎಲ್ಲರಿಗೂ ಗೊತ್ತಿದೆ, ಮೋದಿಗೆ ಅಷ್ಟೇ ಗೊತ್ತಿಲ್ಲ. ಸ್ವಾಮಿ, ಇಡೀ ಜಗತ್ತು 1%, 2% ಅಭಿವೃದ್ಧಿ ಆಗುವಾಗ ನಮ್ದು 6.5% ಅಭಿವೃದ್ಧಿ ಆಗ್ತದೆ ಅಂತೇಳಿ ನಾವು ಹೇಳ್ತಾ ಇಲ್ಲ. ವರ್ಲ್ಡ್ ಬ್ಯಾಂಕ್ನವ್ರು ಹೇಳ್ತಾರೆ, IMFನವ್ರು ಹೇಳ್ತಾರೆ, ಅಮೇರಿಕಾದವ್ರು ಹೇಳ್ತಾರೆ. ಅದು ರಾಹುಲ್ ಗಾಂಧಿ ಇಲ್ಲ ಅದೆಲ್ಲ ಇಲ್ಲ, ಜೀರೋನ ಐತೆ ಅಂತ. ಇನ್ನೊಂದು ರಾಹುಲ್ ಗಾಂಧಿ ಹೇಳೋದು ಮತ ಕಳ್ಳತನ. ನನಗೆ ಅರ್ಥ ಆಗಲಿಲ್ಲ, ಮತ ಕಳ್ಳತನ ಎಲ್ಲಾಗಿದೆ, ಯಾರು ಮಾಡಿದ್ದಾರೆ ಅನ್ನೋದು ಬೇಕಲ್ಲ. ಇಲ್ಲ, ನಾನು ಪುರಾವೆ ಕೊಡ್ತೀನಿ, ಅಟಮ್ ಬಾಂಬ್ ಅಂತಂದು ನಾವು ಕಾಯ್ತಾ ಇದ್ವಿ. ನಾನು ಹೇಳಿದೆ, ಲಘು ಅಟಮ್ ಬಾಂಬ್ ಏನಿದೆ ಸಿಡಿಸಪ್ಪ, ಇಲ್ಲಿದ್ರೆ ನಿನ್ನ ಕೈಯಾಗೆ ಸಿಡಿದಿತ್ತದು ಮತ್ತೆ ಅಂತ. ಈ ಪಟಾಕ್ಷಿ ಹಾರಬೇಕಾರೆ ಅಟಮ್ ಬಾಂಬ್ ಅಂತ ಬರ್ತಾವೆ, ಹಸಿರು ಇರ್ತಾವಲ್ಲ, ಅವನು ಕೆಲವ್ರು ಏನು ಮಾಡ್ತಾರೆ ಅಂತಂದ್ರೆ ಸುಮ್ಮನೆ ಹಚ್ಚಿ ಬರೋದಿಲ್ಲ, ಕೈಯಾಗಿ ಇಟ್ಕೊಂಡು ಅದನ್ನು ಹಾರುವಾಗ ಒಗಿತಾರೆ. ಒಮ್ಮೊಮ್ಮೆ ಒಯ್ಯಕ್ಕೆ ಲೇಟ್ ಆಯ್ತಂದ್ರೆ ಕೈಯಾಗ ಸುಟ್ಟು ಹೋಗುತ್ತೆ. ಹಂಗೆ ಆಗಬಾರ್ದು ಅಂತ ಈಗ ಹಂಗೆ ಆತ. ತನ್ನ ಕೈಯಲ್ಲೇ ತನ್ನ ಅಟಮ್ ಬಾಂಬನ್ನು ಸುಟ್ಟುಕೊಂಡ. ಬೆಂಗಳೂರಿನ ಮಹದೇವಪುರದಲ್ಲಿ 1,00,000 ವೋಟ್ ಜಾಸ್ತಿ ಆಗಿದೆ ಅಂತ. 1,00,000 ವೋಟ್ ಜಾಸ್ತಿ ಆಗಿದೆ ಅಂದರೆ ಅದು ಅಕ್ರಮ ಆಗಿದೆ ಅಂತ. 2014ರಲ್ಲಿ UPA ಸರ್ಕಾರ ಇತ್ತು, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದರು, ಚುನಾವಣೆ ನಡೀತು. ಆವಾಗ 1,00,000ಕ್ಕಿಂತ ಹೆಚ್ಚು ಮತ ಹೆಚ್ಚಾಗಿತ್ತು UPA ಸರ್ಕಾರ ಇದ್ದಾಗ, ರಾಹುಲ್ ಗಾಂಧಿ ಸರ್ಕಾರ ಇದ್ದಾಗ. ಅದಕ್ಕೇನಂತಾರೆ ನಮ್ಮ ರಾಹುಲ್ ಗಾಂಧೀಜಿಯವರು? ಕಾಂಗ್ರೆಸ್ ಲೀಡ್ ಆಗಿದೆ ಇನ್ನು 4ರಲ್ಲಿ, ಅಲ್ಲಿ ಮತದಾನ ಹೆಚ್ಚಾಗಿದೆ. ಉದಾಹರಣೆಗೆ ಸರ್ವಜ್ಞನಗರ ಅಂತ 40,000 ಮತ ಹೆಚ್ಚಾಗಿದೆ, ಅವ್ರ ಲೀಡ್ 30,000 ಹೆಚ್ಚಾಗಿದೆ. ಅದಕ್ಕೇನಂತಾರೆ? ಅದ್ರ ಬಗ್ಗೆ ಮಾತನಾಡೋದು. ಇವತ್ತು ಮಹದೇವಪುರ ಜನತೆ ಎಲ್ಲ ಬಿಚ್ಚಿಟ್ಟಿದ್ದಾರೆ. 80 ಜನ ಅಂದರೆ 80 ಜನ ಇಲ್ಲ, ಏನಾಯಿತು ಏನಿಲ್ಲ ಅಂತೇಳಿ ಜನನೇ ಇವತ್ತು ಉತ್ತರ ಕೊಡ್ತಾ ಇದ್ದಾರೆ ರಾಹುಲ್ ಗಾಂಧಿಗೆ. ರಾಹುಲ್ ಗಾಂಧಿ ಹೇಳಿರುವಂಥದ್ದು ಹಸಿ ಸುಳ್ಳು ಅನ್ನುವಂಥದ್ದು ಜನ ಇವತ್ತು ಉತ್ತರ ಕೊಡ್ತಾ ಇದ್ದಾರೆ. ಇಂಥವ್ರ ನಾಯಕತ್ವ ನಮ್ಮ ರಾಜ್ಯಕ್ಕಾಗಬೇಕಾ? ಸಿದ್ದರಾಮಯ್ಯ ಅವರು ಹೇಳ್ತಾರೆ, ಮತ ಕಳ್ಳತನದಿಂದ ಪ್ರಧಾನಮಂತ್ರಿ ಹೋಗಿದ್ದಾರೆ ನರೇಂದ್ರ ಮೋದಿ. ನೀವು ನಿಮ್ಮ ವಿಧಾನಸಭಾ ಚುನಾವಣೆಯಲ್ಲಿ 136 ಬರ್ತದೆ ಅಂತೇಳಿ ಹೆಂಗೆ ಹೇಳಿದ್ರಿ? ಮತಗಳ್ಳತನ ಮಾಡಿದ್ದಕ್ಕೆ ಗೊತ್ತಾಗಿದ್ದಕ್ಕೆ ಹೇಳಿದ್ರ? ನಿಮ್ಮ ಚುನಾವಣೆಯ ಎಲ್ಲ ತೆಗೆದ್ರೆ ನಿಮ್ಮ ಮತಗಳ್ಳತನವು ಕೂಡ ಹೊರಗೆ ಬರ್ತದೆ. ನೀವು ಹೆಂಗೆ ಮತಗಳ್ಳತನ ಮಾಡಿದ್ದೀರ ಅನ್ನೋದು ಎಲ್ಲರೂ ಕೂಡ ಗೊತ್ತಿದೆ. CM ಇಬ್ರಾಹಿಂ ಅವರು ನಿನ್ನೆ ಹೇಳಿದ್ದಾರೆ. CM ಇಬ್ರಾಹಿಂ ಅವರು ಹೇಳಿದ್ದಾರೆ, ಬಾದಾಮಿಯಲ್ಲಿ 3,000 ಮತಗಳನ್ನು ನಾವು ಖರೀದಿ ಮಾಡಿದ್ವಿ, ಅದಕ್ಕೆ ಸಿದ್ದರಾಮಯ್ಯ ಗೆದ್ದರು, ಇಲ್ಲರ ಗೆಲ್ತಿರ್ಲಿಲ್ಲ. 2,000 ಲೀಡಲ್ಲಿ ಗೆದ್ದರು ಅವರು. CM ಇಬ್ರಾಹಿಂ ಅವ್ರ ಜೊತೆಗಿದ್ರು ಅವಾಗ.
ನಿಮ್ಮ ಎಲೆಯಲ್ಲಿ ಕತ್ತೆ ಸತ್ತಿದೆ, ನಮ್ಮ ಎಲೆಯಲ್ಲಿ ನೊಣ ಉಣ್ಕಡಕ್ಕೆ ಬರ್ತೀರಿ. ದೇಶದ್ರೋಹದ ಕೆಲಸವನ್ನು ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ. ಯಾಕೆ ದೇಶದ್ರೋಹ ಅಂತಂದರೆ ಇದು ಕೇವಲ ಚುನಾವಣೆಯ ಆಟ ಅಲ್ಲ. ಈ ಥರ ಸುಳ್ಳು ಸುದ್ದಿಗಳನ್ನು ಜನರಲ್ಲಿ ಬಿತ್ತಿ ಸಂವಿಧಾನಬದ್ಧವಾಗಿರುವಂಥ ಇಲೆಕ್ಷನ್ ಕಮಿಷನ್ ಮೇಲೆ ಸಂಶಯ ಚಿಹ್ನೆ ಬರುವ ರೀತಿಯಲ್ಲಿ ನಿಮ್ಮ ಮಾತುಗಳು, ನಿಮ್ಮ ನಡೆ ಇದ್ದರೆ ಲೋಕತಂತ್ರಕ್ಕೆ, ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿರ್ತದೆ. ಪ್ರಜಾಪ್ರಭುತ್ವವನ್ನು ನೀವು ನಿಷ್ಕ್ರಿಯಗೊಳಿಸೋದಕ್ಕೆ ನೀವು ಈ ಕೆಲಸವನ್ನು ಮಾಡ್ತಾ ಇದ್ದೀರಿ. ಪ್ರಜಾಪ್ರಭುತ್ವ ವಿರೋಧ, ಸಂವಿಧಾನದ ವಿರೋಧ ನೀವು ಕೆಲಸ ಮಾಡ್ತಾ ಇದ್ದೀರಿ. ಇಲೆಕ್ಷನ್ ಕಮಿಷನ್ ಹೇಳಿದ್ರು ಬರೀಪ್ಪ ಸೈನ್ ಮಾಡಿಕೊಡ್ರಿ, ನಾವು ಎಂಕ್ವೈರಿ ಮಾಡ್ತೀವಿ. ನಾನು ಸಂವಿಧಾನ ಅಲ್ಲಿ ನಾನು ಪ್ರಮಾಣ ತೊಗೊಂಡಿದ್ದೆ. ಅಲ್ಲಿ ಸಂವಿಧಾನ ಪ್ರಧಾನ ತೊಗೊಂಡು ಹೊರಗಡೆ ಬಂದು ಎಲ್ಲ ಸುಳ್ಳು ಸೊಟ್ಟೆಲ್ಲ ಹೇಳಿದರೆ ನಡೀತಿದ್ದೆ. ಅಲ್ಲಿ ಸಂವಿಧಾನ ನಾವು ಅಲ್ಲಿ ಪ್ರಮಾಣ ತೊಗೊಂಡಿದ್ದೇವೆ. ನಾವು ಪ್ರಮಾಣ ತೊಗೊಂಡೇವೆ ಅಂತ ಏನು ಬೇಕಾದ ಮಾಡೋದಾ? ಆದ್ದರಿಂದ ಬಂಧುಗಳೇ, ಈ ಜನಜಾಗೃತಿ ಮೂಡಿಸಲು ನರೇಂದ್ರ ಮೋದಿಯವರ ಕರೆಯ ಮೇಲೆ ಭಾರತೀಯ ಜನತಾ ಪಕ್ಷದ ನಡ್ಡಾ ಅವರು ಇಲ್ಲಿ ರಾಜ್ಯದಲ್ಲಿ ವಿಜೇಂದ್ರ ಅವರ ಒಂದು ವ್ಯಾಪಕವಾಗಿರುವಂಥ ಕಾರ್ಯಕ್ರಮ ಹಾಕಿದ್ರಿಂದ ಇವತ್ತು ನರಗುಂದದಿಂದ ಪ್ರಾರಂಭ ಆಗಿದೆ. ಶುಭ ಪ್ರಾರಂಭ ಅಂತ ಅನ್ನಿಸ್ತದೆ ನನಗೆ. ಸ್ವತಂತ್ರ ಪೂರ್ವದ ಹೋರಾಟದ ಕಿಚ್ಚು ಎಲ್ಲಕ್ಕಿಂತ ಮುಂಚೆ ರಾಣಿ ಝಾನ್ಸಿ ಲಕ್ಷ್ಮೀಬಾಯಿ 1857ರಲ್ಲಿ ಮೊದಲ ಯುದ್ಧ ಮಾಡಿದ್ರು ಅಂತ ಸುಳ್ಳದು. ಅದಕ್ಕಿಂತ 40 ವರ್ಷ ಮುಂಚೆ ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಮಾಡಿದರೆ, ಅದೇ ಸಂದರ್ಭದಲ್ಲಿ ಇಲ್ಲಿ ಬಾಬಾ ಸಾಹೇಬ್ ಅವರು ಮಾಡಿದರು. ಕಿತ್ತೂರು ರಾಣಿ ಚೆನ್ನಮ್ಮನ ಸಾವಾಯ್ತು, ಸಂಗೊಳ್ಳಿ ರಾಯಣ್ಣನ ಗಲ್ಲಿಗೇರಿಸಿದ್ರು, ಬಾಬಾ ಸಾಹೇಬನ್ನು ಕೂಡ ಗಲ್ಲಿಗೇರಿಸಿದ್ರು. ಪ್ರಾಣವನ್ನು ಕೊಟ್ಟು ಸ್ವತಂತ್ರವನ್ನು ಪಡ್ಕೊಂಡಿದ್ದೇವೆ, ರಕ್ತವನ್ನು ಚೆಲ್ಲಿ ಸ್ವತಂತ್ರವನ್ನು ಪಡ್ಕೊಂಡಿದ್ದೇವೆ. ಸ್ವತಂತ್ರ ಹೋರಾಟ ಸುಮ್ಮನೆ ಬಂದಿಲ್ಲ. ಸ್ವತಂತ್ರ ಹೋರಾಟದ ಇನ್ನೊಂದು ಮಜಲನ್ನು ನೀವು ನೋಡಿದಾಗ ಎಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಟಾಟಾ ಟೋಪಿ, ಲಾಲಾ ಲಜಪತ್ ರಾಯ್, ಅದೇ ರೀತಿ ಮೈಲಾರ್ ಮಾದೇವಪ್ಪ, ಕರ್ನಾಟಕದ ಮೈಲಾರ್ ಮಾದೇವಪ್ಪ ಶಿವ ಸಪ್ನಾಗಿದ್ದ ಬ್ರಿಟಿಷರಿಗೆ. ರಾತ್ರಿ ದೇವಸ್ಥಾನದಲ್ಲಿ ಮಲ್ಕೊಂಡಾಗ ಬ್ರಿಟಿಷರು, ಕೆಲವರು ನಮ್ಮವರೇ ಬ್ರಿಟಿಷರಿಗೆ ಹೇಳಿ ಅವನನ್ನು ಗುಂಡಿಕ್ಕಿ ನಿಸ್ಸಹಾಯಕನಿದ್ದಾಗ ಗುಂಡಿಕ್ಕಿ ಕೊಂದರು. ಈ ಉದಾಹರಣೆಗಳು ನಮ್ಮ ನೆಲದಲ್ಲಿ ನಡೆದಿದ್ದಾವೆ, ಹೊರಗಡೆ ಅಲ್ಲ. ಅಂಥ ವೀರರಿದ್ದಾರೆ. ಅಂಥ ವೀರರ ಬಲಿದಾನದಿಂದ ಇವತ್ತು ಇಲ್ಲಿ ನಾವು ನೀವು ಸ್ವತಂತ್ರವನ್ನು ಅನುಭವಿಸ್ತಾ ಇದ್ದೇವೆ. ಅದರ ಫಲಾನುಭವಿಗಳು ನಾವು, ಆ ತ್ಯಾಗ ಬಲಿದಾನದ ಫಲಾನುಭವಿಗಳು ನಾವು. ಅರ್ಥ ಮಾಡ್ಕೊಳ್ಳಿ, ಸುಮ್ಮನೆ ಬಂದಿಲ್ಲ. ನಾವು ಮುಂದಿನ ಜನಾಂಗಕ್ಕೆ ಏನು ಕೊಟ್ಟು ಹೋಗ್ತೇವೆ? ಈ ಸ್ವತಂತ್ರವನ್ನು ಯಾವ ಸ್ವರೂಪದಲ್ಲಿ ಕೊಟ್ಟು ಹೋಗ್ತೇವೆ? ಈ ಭಾರತ ದೇಶವನ್ನು ಯಾವ ಸ್ವರೂಪದಲ್ಲಿ ನಾವು ಬಿಟ್ಟು ಹೋಗ್ತೇವೆ? ಇದು ಬಹಳ ಮುಖ್ಯ. ಬಲಿಷ್ಠ ಭಾರತವನ್ನು ಬಿಟ್ಟು ಹೋಗ್ತೇವೋ, ಮತ್ತೆ ಗುಲಾಮಗಿರಿ ಕಡೆ ಹೋಗುವಂತಹ ಭಾರತವನ್ನು ಬಿಟ್ಟು ಹೋಗ್ತೇವೋ, ಸುರಕ್ಷಿತವಾಗಿರುವಂತಹ ಭಾರತವನ್ನು ಬಿಟ್ಟು ಹೋಗ್ತೇವೋ, ಅರಾಜಕತೆಯ ಭಾರತವನ್ನು ಬಿಟ್ಟು ಹೋಗ್ತೇವೋ, ಶಾಂತಿಯ ಭಾರತವನ್ನು ಬಿಟ್ಟು ಹೋಗ್ತೇವೋ?